ಸರ್ ಒಂದು ಸಣ್ಣ ಸೆನ್ಸಿಟಿವ್ ಕ್ವಶನ್ ಸರ್. ಈಗ ಬಿಜೆಪಿ ಸರ್ಕಾರ ಇದ್ದಾಗ ಶಾಲಾ ಆವರಣದಲ್ಲಿ ಹಿಜಾಬ್ ಅಂದ್ರೆ ಶಾಲೆ ಒಳಗಡೆ ಒಂದು ಸಮುದಾಯಕ್ಕೆ ಸಂಬಂಧಪಟ್ಟವರು ಹಿಜಾಬ್ ಹಾಕಬಾರದು ಅಂತ ಹೇಳಿ ಒಂದು ನಿಯಮ ತಂದಿತ್ತು. ಕಾಂಗ್ರೆಸ್ ರೂಲ್ ಬಂದ ನಂತರ, ಅದು 3 ವರ್ಷ ಆದ ನಂತರ ಆ ಹಿಜಾಬಿಗಿದ್ದಂತಹ ನಿರ್ಬಂಧವನ್ನು ತೆರವು ಮಾಡಿತು. ಅಷ್ಟೊತ್ತಿಗದಾಗಲೇ ಹಿಂದುತ್ವ ಸಂಘಟನೆಯ ಅನೇಕರು ಶಾಲಾ ಆವರಣದಲ್ಲಿ ಕೇಸರಿ ಧ್ವಜ ಅಥವಾ ಕೇಸರಿ ಶಾಲನ್ನು ವಿತರಣೆ ಮಾಡ್ತಿದ್ದಾರೆ. ನಿಮಗೆ ಅನ್ಸುತ್ತಾ ಸರ್, ಶಾಲಾ ಆವರಣದಲ್ಲಿ ಹಿಜಾಬು, ಜನಿವಾರ, ಕೇಸರಿ ಇದು ಸೌಂಡ್ ಮಾಡಬೇಕು ಅಥವಾ ಪೆನ್ನು ಪೇಪರ್ ಸೌಂಡ್ ಮಾಡಬೇಕು? ಸರ್, ನನಗೆ ಈ ಮಾನಗೇಡಿ ರಾಜಕಾರಣಿಗಳು ಈ ಸಮಾಜವನ್ನು, ಈ ಆಡಳಿತವನ್ನು, ಈ ವ್ಯವಸ್ಥೆಯನ್ನು ಕೊನೆಗೆ ಆ ಮಕ್ಕಳನ್ನು ಬಿಡ್ತಾ ಇಲ್ಲ. ಈ ದೇಶದಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು ಸರ್, 99% ಆಫ್ ದ ಪೊಲಿಟಿಷಿಯನ್ಸು ಮತ್ತು ಅಧಿಕಾರಿಗಳ ಮಕ್ಕಳು ಹೊರ ದೇಶಗಳಲ್ಲಿ, US ಅಲ್ಲಿ, ಕೆನಡಾದಲ್ಲಿ, ನ್ಯೂಜಿಲ್ಯಾಂಡಲ್ಲಿ ಒಳ್ಳೊಳ್ಳೆ ಯೂನಿವರ್ಸಿಟಿಗಳಲ್ಲಿ ಓದ್ಕೊಂಡು ವಿಲ್ಲಾಗಳಲ್ಲಿ ಜೀವನ ಮಾಡಿಕೊಂಡು ಇಂಪೋರ್ಟೆಡ್ ಕಾರ್ಗಳಲ್ಲಿ ತಗೊಂಡು ಅಲ್ಲೇ ಸಿಟಿಜನ್ಶಿಪ್ ತಗೊಂಡು ಜೀವನ ಮಾಡ್ತಾ ಇದ್ದಾರೆ ಸರ್. ಫಾರ್ ಎಕ್ಸಾಂಪಲ್, ಮೊನ್ನೆ ಚರ್ಚೆ ಆಗಿದ್ದ ಧರ್ಮೇಂದ್ರ ಪ್ರಧಾನ್, ಕೇಂದ್ರ ಶಿಕ್ಷಣ ಸಚಿವರ ಮಗಳು, ಶಿ ಸ್ಟಡಿಡ್ ಇನ್ US. ಇವರು ಯಾರು ಸಿದ್ದರಾಮಯ್ಯ ಅವ್ರ ಮೊಮ್ಮಕ್ಕಳು ಎಲ್ಲಿ ಓದ್ತಾ ಇದ್ದಾರೆ ಅಂದ್ಕೊಂಡಿದ್ದೀರಾ? ಎವ್ರಿಬಡಿ ಫಾರ್ ದ್ಯಾಟ್ ಮ್ಯಾಟರ್ ಇಲ್ಲಿ ನಮ್ಮನ್ನು ಗುಬೆ ಮಾಡೋದು, ನಮ್ಮನ್ನು ಲೂಟಿ ಮಾಡೋದು, ಅಧಿಕಾರದಲ್ಲಿ ಕೂತ್ಕೊಳೋದು, ಕಣ್ಣೀರು ಹಾಕೋದು, ಕೊನೆಗೆ ನಮ್ಮನ್ನು ಬಿಟ್ಟಿಲ್ಲ, ನಾವು ಕೊಟ್ಟಂಥ ಓಟನ್ನು ಇವರು ಹಾಳು ಮಾಡಿದ್ರು, ಕಟ್ಟಿದಂಥ ಟ್ಯಾಕ್ಸನ್ನ ಹಾಳು ಮಾಡಿದ್ರು, ಈ ಕೊನೆಗೆ ಶಿಕ್ಷಣಗಳು ಕೂಡ ಕೈ ಇಟ್ಟಿದ್ದಾರೆ ಅಂತಂದರೆ ಸರ್, ಈ ಎಲ್ಲ ನಾನಾಗಿದ್ದರೆ ನಿಜವಾಗ್ಲೂ ಹೇಳ್ತೀನಿ, ವಿ ವಾಂಟ್ ಪೊಲಿಟಿಕ್ಸ್ ಆ್ಯಂಡ್ ಐ ಥಿಂಕ್ ಈ ಒಂದು ಧರ್ಮ ಜಾತಿ ಅನ್ನೋದನ್ನು ಶಿಕ್ಷಣಗಳಿಂದ ತುಂಬ ದೂರ ಇಡಬೇಕಾಗುತ್ತೆ. ವಿ ನೀಡ್ ಟು ಬ್ರಿಂಗ್ ಇನ್ ಎ ಮೆಕ್ಯಾನಿಸಮ್. ಅಲ್ಲ ಸರ್, ಇವ್ರ ಮಕ್ಕಳನ್ನು ಹೊರಗಡೆ ಬಿಟ್ಕೊಂಡು ಚೆನ್ನಾಗಿ ಓದಿಸಿ ನಮ್ಮ ಮಕ್ಕಳನ್ನು ಓದೋಕ್ಕೂ ಬಿಡಲ್ಲ ಸರ್. ಎಲ್ಲ ಸೋರಿಕೆ ಆಗುತ್ತೆ, ನೀಟ್ ಸೋರಿಕೆ ಆಗುತ್ತೆ. ಇವತ್ತಿನ ಕ್ವಾಲಿಟಿ ಎಜುಕೇಷನ್ ಕುಸಿದೋಗಿದೆ. ಇವತ್ತಿನ ಮಕ್ಕಳು ಅಲ್ಲಿ ಶಾಲು ಹಾಕ್ಕೊಂಡು ರೌಡಿಸಮ್ಗಳು ಮಾಡ್ತಾರೆ. ಥಿಂಗ್ಸ್ ಆರ್ ಟರ್ನಿಂಗ್ ಇನ್ ಟು ದಾಟ್ ವೇ. ಬೆಂಗಳೂರಲ್ಲಿ, ಕರ್ನಾಟಕದಲ್ಲಿ ಹುಡುಗರು ಏನು ಮಾಡ್ತಾ ಇದ್ದಾರೆ ಅಂತಂದರೆ, ಓದಿರೋಂಥ BE ಹುಡುಗರು, ಮನೆ ಝೊಮ್ಯಾಟೊ ಹುಡುಗ ಯಾರೋ ಸಿಕ್ಕಿದ್ರು, ಮಾತಾಡಿಸ್ತಾ ಇರ್ತೀನಿ ನಾನು, ಏನಪ್ಪ ಓದಿದೆ ಅಂತ, BE ಓದಿನಂತ. BE ಓದ್ಬಿಟ್ಟು ಝೊಮ್ಯಾಟೊ ಹೊಡಿತಾ ಇದ್ದಾನೆ ಅಂತಂದರೆ ಇವತ್ತಿನ ಪರಿಸ್ಥಿತಿ, ಏನೂ ಓದಿಲ್ದಿರೋನು ಬೆಂಗಳೂರಲ್ಲಾಗಿರ್ಬೋದು, ಕರ್ನಾಟಕದಲ್ಲ ಮೂಲೆ ಮೂಲೆಯಲ್ಲಾಗಿರ್ಬೋದು ಡ್ರಗ್ಗಳು ಮಾಡ್ತಾ ಇದ್ದಾರೆ, ಗಾಂಜಾಗಳನ್ನ ಮಾಡ್ತಾ ಇದ್ದಾರೆ, ದುಡ್ಡನ್ನು ಮಾಡ್ತಾ ಇದ್ದಾರೆ. ದಿಸ್ ಈಸ್ ವಾಟ್ ಈಸ್ ಹ್ಯಾಪನಿಂಗ್ ಆ್ಯಂಡ್ ದಿಸ್ ಈಸ್ ಫಾರ್ ದಿಸ್ ದ ಕ್ರೈಮ್ ಈಸ್ ಇನ್ಕ್ರೀಸಿಂಗು. ಸರ್, ನನಗನ್ಸುತ್ತೆ ಕರ್ನಾಟಕದಲ್ಲಿ 45,000 ಶಾಲೆಗಳಿದೆ. ನಿಮ್ಮ ಹಿಜಾಬೂ ಬೇಡ, ನಿಮ್ಮ ಶಾಲೂ ಬೇಡ. ಆ 45,000 ಶಾಲೆಗಳನ್ನು ಪ್ರೈವೇಟ್ ಸ್ಕೂಲ್ಗಳ ಥರ ಅಪ್ಗ್ರೇಡೇಷನ್ ಮಾಡೋ ಯೋಗ್ಯತೆ ಇಲ್ಲ ಅಂದಮೇಲೆ ಈ ಇಶ್ಯೂಗಳನ್ನ ಕ್ರಿಯೇಟ್ ಮಾಡಿ ದೇ ಆರ್ ಓನ್ಲಿ ಟ್ರೈನ್ ಟು ಡೈವರ್ಟ್ ದ ಮೇನ್ ಇಶ್ಯೂಸು. ಸೊ ಹಾಗಾಗಿ ಸರ್, 45,000 ಶಾಲೆಗಳಿದೆ, ಸರ್ಕಾರಿ ಶಾಲೆಗಳು ಸೋರ್ತಾ ಇರುವಂಥ ಪರಿಸ್ಥಿತಿ ಇದೆ. 6,000 ಕಾಲೇಜುಗಳಿದೆ, ಸೋರ್ತಾ ಇರೋಂಥದ್ದು. ಅಲ್ಲಿ ಮೇಷ್ಟ್ರಿದ್ರೆ ಏನೋ ಬಿಲ್ಡಿಂಗ್ ಇರಲ್ಲ, ಬಿಲ್ಡಿಂಗ್ ಇದೆ, ಸೋರ್ತಾ ಇರ್ತದೆ. ಎಷ್ಟೋ ಜನಕ್ಕೆ ಮೋರ್ ದ್ಯಾನ್ 4,000 ಶಾಲೆಗಳಲ್ಲಿ ಟಾಯ್ಲೆಟ್ ಕೂಡ ಇಲ್ಲ. ಹೆಣ್ಮಕ್ಳು ಸ್ಕೂಲ್ಗೆ ಹೋಗೋದು ಬಿಡೋದೇನೆ ಟಾಯ್ಲೆಟ್ಗಳಿಲ್ಲ ಅಂತ. ಅವರು ಹಿಜಾಬ್ ಹಾಕ್ಕೊಂಡ್ರೆ ಅದು ಅವ್ರಿಗೆ ಬಿಟ್ಟಂಥ ವಿಚಾರ. ನಾನು ಧರ್ಮದ ಬಗ್ಗೆ ಎಲ್ಲೂ ನಾನು ಮಾತಾಡೋಕ್ಕೆ ಹೋಗಲ್ಲ. ಬಟ್ ಸರ್ಟನ್ ಪ್ರಾಕ್ಟೀಸಸ್ ಎನ್ಫೋರ್ಸ್ಮೆಂಟ್ ಮಾಡೋದಿದೆಯಲ್ಲ, ನೀವು ಹಿಜಾಬ್ ಹಾಕ್ಕೊಂಡ್ರೆ ನಾವು ಕೇಸಿ ಅಂತ ಇದೆಯಲ್ಲ, ಇಟ್ ಈಸ್ ಎ ಡೈರೆಕ್ಟ್ ಥ್ರೆಟ್ ಟು ಕ್ವಾಲಿಟಿ ಎಜುಕೇಷನ್. ಇವತ್ತು ಆಲ್ರೆಡಿ ಎಜುಕೇಷನ್ ಹಾಳಾಗೋಗಿದೆ. ಸರ್ಕಾರಿ ಶಾಲೆಗಳಲ್ಲಿ ಓದೋ ಪರಿಸ್ಥಿತಿನೇ ಇಲ್ಲ. ಇಟ್ ಈಸ್ ಎ ಡೈರೆಕ್ಟ್ ಥ್ರೆಟ್ ಟು ದ ಐ ಥಿಂಕ್ ಅಪ್ಕಮಿಂಗ್ ಸರ್. ಮಕ್ಕಳು ತುಂಬ ಸರ್ ದೇವರಿದ್ದಂಗೆ ಮಕ್ಕಳು. ಅವರನ್ನು ನಾವು ಈ ದೇಶದ ಆಸ್ತಿ ಮಾಡಬೇಕೇ ಹೊರತು ಮಕ್ಕಳಿಗೋಸ್ಕರ ಆಸ್ತಿ ಮಾಡಬೇಡಿ, ಮಕ್ಕಳನ್ನ ಈ ದೇಶದ ಆಸ್ತಿ ಮಾಡಿ ಅಂತಾರೆ. ಇವ್ರುಗಳು ವಿಷ ತುಂಬಿ ಈ ದೇಶದ ಜನ್ರೇಷನ್ನೇ ಹಾಳು ಮಾಡ್ತಾ ಇದ್ದಾರೆ ಅಂತ ನನಗನ್ನಿಸ್ತಾ ಇದೆ ಸರ್. ಎಸ್.